ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಯಲ್ಲಿ ನಿಜಕ್ಕೂ ಇದೇನಾಗ್ತಾ ಇದೆ? ಈಗಾಗಲೇ ಒಂದು ರಿಪೋರ್ಟ್ ಅನ್ನ ಇಟ್ಟಿದ್ವಿ. ಕುತೂಹಲಕ್ಕೆ ಕಾರಣ ಆಯ್ತಲ್ಲ ಇದ್ದಕ್ಕಿದ್ದಂತೆ ನಡೀತಿರುವ ಬೆಳವಣಿಗೆ. ಅಧ್ಯಕ್ಷ ಕುರ್ಚಿಯಲ್ಲಿ ಹಾಗಾದ್ರೆ ಬೇರೆಯವರು ಬಂದು ಕೂರ್ತಾರಾ ಅನ್ನೋ ಚರ್ಚೆ ಇದ್ದಕ್ಕಿದ್ದಂತೆ ಶುರುವಾಗಿದ್ದು. ಯಾಕೆ? ಈಗ ಹೈಕಮಾಂಡ್ ಸೂಚನೆ ನನಗೆ ಸಿಕ್ಕಿದೆ ಅಂತ ಒಬ್ಬರು ನಾಯಕರು ಜಿಲ್ಲಾವಾರು ಒಂದು ಆಪರೇಷನ್ ಶುರು ಮಾಡಿದ್ದಾರೆ. ಈ ಅಚ್ಚರಿಯ ಎಂಟ್ರಿ ನಿಜಕ್ಕೂ ಹೈಕಮಾಂಡ್ನ ಸೂಚನೆಯ? ಈ ಟಾಸ್ಕ್ ಕಂಪ್ಲೀಟ್ ಮಾಡಿ ಇವರೇ ಅಧ್ಯಕ್ಷ ಕುರ್ಚಿಗೆ ಏರ್ತಾರ? ಬಹಳ ಗಮನ ಸೆಳೀತಿರುವಂತಹ ಬೆಳವಣಿಗೆ. ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಮೊನ್ನೆವರೆಗೂ ವಿಜಯೇಂದ್ರ ಅವರಂತೂ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಇವತ್ತಿಗೂ ಅವರನ್ನು ಮಾತಾಡಿಸಿದ್ರೆ ಬಹುಶಃ ಹೈಕಮಾಂಡ್ ನನಗೆ ಆಶೀರ್ವಾದ ಮಾಡುತ್ತೆ ಅನ್ನುವ ಮಾತನ್ನೇ ಆಡ್ತಾರೆ. ಆದ್ರೆ ಘೋಷಣೆ ಅಂತೂ ಆಗ್ತಿಲ್ಲ ಅಧ್ಯಕ್ಷರ ಆಯ್ಕೆ ಬೇರೆ ರಾಜ್ಯಗಳಲ್ಲಾದಂತೆ. ಏನ್ ಕಥೆ ಕರ್ನಾಟಕದ್ದು ಅನ್ನೋದಕ್ಕೆ ಎಷ್ಟು ದಿನ ಆದ್ರೂ ಇದು ಬಗೆಹರಿಯದ ಸಮಸ್ಯೆ ಹಾಕೊಂಡೇ ಇರೋವಾಗ ಈಗೊಂದು ದಿಢೀರ್ ಬೆಳವಣಿಗೆ ಆಗ್ತಾ ಇದೆ. ಕೇಂದ್ರದಲ್ಲಿ ಗುರುತಿಸ್ಕೊಂಡಿರುವಂತಹ, ಕೇಂದ್ರ ಸರ್ಕಾರದಲ್ಲಿ ಪ್ರಮುಖ ಜವಾಬ್ದಾರಿಯನ್ನ ಪಡ್ಕೊಂಡಿರುವಂತಹ ಕರ್ನಾಟಕ ಮೂಲದ ಲೀಡರ್ ಈಗ ಇದ್ದಕ್ಕಿದ್ದಂತೆ ಹೈಕಮಾಂಡ್ ನನಗೆ ಟಾಸ್ಕ್ ಕೊಟ್ಟಿದೆ ಮತ್ತದನ್ನು ಕಂಪ್ಲೀಟ್ ಮಾಡಿ ನಾನೊಂದು ದೊಡ್ಡ ಸ್ಥಾನಮಾನವನ್ನು ಪಡ್ಕೊಳ್ಳಿದ್ದೀನಿ ಅನ್ನೋ ಆತ್ಮವಿಶ್ವಾಸದ ಮಾತುಗಳೊಂದಿಗೆ ಅಖಾಡಕ್ಕೆ ಧುಮುಕಿದ್ದಾರೆ. ನಿಜಕ್ಕೂ ಹಾಗಾದ್ರೆ ಹೈಕಮಾಂಡ್ ಬಿಗ್ ಟ್ವಿಸ್ಟ್ ಅನ್ನೇ ಕೊಡ್ತಾ. ವಿಜಯೇಂದ್ರ ವಿರುದ್ಧ ಏನು ಮಾಡಿದ್ರೂ ರೆಬಲ್ಸ್ ಅನ್ನ ಸಮಾಧಾನ ಮಾಡೋಕ್ಕಾಗ್ತಿಲ್ಲ. ಅದು ಜೋಶಿ ಅವರ ಸಭೆ ಇರಬಹುದು, ಅಶ್ವಥ್ ನಾರಾಯಣ ಅವರ ನಿವಾಸದ ಸಭೆ ಇರಬಹುದು, ಹೈಕಮಾಂಡೇ ಮನವೊಲಿಸೋದಕ್ಕೆ ನೋಡಿದ್ದಿರಬಹುದು, RSS ನ ಮೀಟಿಂಗ್ಗಳಿರಬಹುದು, ಎಲ್ಲ ಫೇಲ್ ಆಗಿದೆ. ವಿಜಯೇಂದ್ರನ ನಾವು ಒಪ್ಕೊಳ್ಳಲ್ಲ ಅಂತಾನೆ ನೇರ ಈ ರೆಬಲ್ಗಳು ಸಿಡಿದೆದ್ದು ಹಾಗೆ ಮುಂದುವರಿತಾ ಇದೆ. ಮತ್ತೊಂದು ಕಡೆ ವಿಜಯೇಂದ್ರ ಯಡಿಯೂರಪ್ಪನವರ ಕಡೆಯಿಂದ ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನ ಆಗ್ತಿದೆ. ಕಾನ್ಫಿಡೆನ್ಸ್ ಅಲ್ಲಿ ಅವರು ಮಾತಾಡ್ತಿದ್ದಾರೆ. ಬಟ್ ವಾಟ್ ನೆಕ್ಸ್ಟ್ ಅನ್ನೋದು ಬೇಕಲ್ಲ, ಒಂದು ನಿರ್ಧಾರ ಆಗಬೇಕಲ್ಲ. ಈ ಹೊತ್ತಲ್ಲಿ ಎಂಟ್ರಿ ಕೊಟ್ಟಿರೋದೇ ವಿ ಸೋಮಣ್ಣವರು, ಕೇಂದ್ರ ಸಚಿವರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಈಗ ನಿನ್ನೆ ಅಷ್ಟು ರಿಪೋರ್ಟ್ ಮಾಡಿದ್ವಿ, ಇದ್ದಕ್ಕಿದ್ದಂತೆ ಸೋಮಣ್ಣವ್ರ ಹೆಸರು ಕೇಳಿ ಬರ್ತಿದೆ. ಇದೇನು ಘೋಷಣೆ ಆಗಿರೋದಲ್ಲ, ಅಥವಾ ನಾವು ಅವರೇ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳ್ತಿಲ್ಲ. ಕೆಲವರ ಅಭಿಪ್ರಾಯ ಹೇಗಿದೆ ಅಂದ್ರೆ ಆ ವಿಡಿಯೋಗೆ ದಿನಕ್ಕೊಂದು ಹೇಳ್ತೀರಿ ಅಂತ. ರಾಜಕೀಯದಲ್ಲಿ ಆಗೋದೇ ಹಾಗೆ, ದಿನಕ್ಕೊಂದು ಚರ್ಚೆಗಳು ನಡೀತಾ ಇರುತ್ತೆ, 10 ಪ್ರಯೋಗಗಳು ನಡೀತಾ ಇರ್ತವೆ. ಇದಾಗತ್ತಾ, ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಅಂತ ಹೈಕಮಾಂಡ್ ಕೂಡ ಟ್ರಯಲ್ ಅಂಡ್ ಎರರ್ ಮಾಡಿನೇ ಅಂತಿಮ ಮಾಡೋದು. ರಾಜಕಾರಣದಲ್ಲಿ ಪ್ರತಿದಿನ ಒಂದೊಂದು ಹೊಸ ಹೊಸ ಬೆಳವಣಿಗೆಗಳಾಗಿ 10ರಲ್ಲೂ ಒಂದು ಆಮೇಲೆ ಫೈನಲ್ ಆಗುತ್ತೆ. ಅದೇ ರಾಜಕಾರಣದಲ್ಲಿ ಕುತೂಹಲ ಇರೋರ್ಗೆ ಇದು ಗೊತ್ತಿರುತ್ತೆ. ಈಗಾಗ್ತಿರೋದು ಅದೇ. ಯಾವ್ದು ಅಂತಿಮ ಆಗತ್ತೆ ಅನ್ನೋದನ್ನ ಆದಾಗ್ಲೇ ನೋಡ್ಬೇಕು. ಆದ್ರೆ ಸೋಮಣ್ಣವರು ಈ ಅಧ್ಯಕ್ಷ ಆಗ್ತಾರೆ ಅನ್ನುವಂಥ ಮಾತು ದಿಢೀರಾಗಿ ಒಂದು ಗುಂಪು ಚರ್ಚಿಸ್ತಿದೆ. ಸಹಜವಾಗಿ ವಿಜಯೇಂದ್ರ ವಿರೋಧಿ ಬಣ ಅದನ್ನ ಹೇಳ್ತಾ ಇದೆ. ಸೋಮಣ್ಣವ್ರಿಗೆ ಅಭಯ ಸಿಕ್ಕಿದೆ ಹೈಕಮಾಂಡ್ನಿಂದ, ನೋಡಿ ಏನಾಗತ್ತೆ ಇನ್ನೊಂದು ವಾರದಲ್ಲಿ ಅಂತ ಒಂದು ಗುಂಪು ಚರ್ಚಿಸ್ತಿದೆ. ವಿಜಯೇಂದ್ರ ಬಣ ನಾನೇ ಅಧ್ಯಕ್ಷ ಅನ್ನೋ ರೀತಿಯಲ್ಲಿ, ವಿಜಯೇಂದ್ರ ಅವರೇ ಅಧ್ಯಕ್ಷ ಅನ್ನೋ ರೀತಿಯಲ್ಲಿ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಇದೆ, ಡೌಟ್ ಇಲ್ಲ. ಸೋಮಣ್ಣವ್ರ ಅಧ್ಯಕ್ಷ ಆಗ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಿರೋ ಹೊತ್ತಲ್ಲೇ ಸೋಮಣ್ಣವ್ರೀಗ ಜಿಲ್ಲಾವಾರು ಪ್ರವಾಸ ಸಂಘಟನೆ ಶುರು ಮಾಡಿಬಿಟ್ಟಿದ್ದಾರೆ ಇದ್ದಕ್ಕಿದ್ದಂತೆ. ಏನ್ ಸಂಘಟನೆ ಅಂತ ಕೇಳಿದ್ರೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಮುಖ ನಾಯಕರು ಯಾರ್ಯಾರಿದ್ದಾರೆ, ಮುನಿಸಿಕೊಂಡವರು, ಒಡಕು ಮೂಡಿರುವಂಥದ್ದೆಲ್ಲ ಇದೆಯಲ್ಲ, ಅದನ್ನ ಸರಿ ಮಾಡೋ ಟಾಸ್ಕ್ ಹೈಕಮಾಂಡೇ ಕೊಟ್ಟಿದ್ಯಂತೆ ಅವ್ರಿಗೆ. ನೋಡೋಣ, ಈಗ ವಿಜಯೇಂದ್ರ ಅವ್ರ ಹತ್ರ ಆಗ್ತಿಲ್ಲ ಇವರನ್ನೆಲ್ಲ ಸಮಾಧಾನಕ್ಕೆ ಕೂರಿಸ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗಕ್ ಆಗ್ತಿಲ್ಲ. ಈಗ ರೆಬಲ್ಗಳನ್ನ ಒಟ್ಟಿಗೆ ಕೂರಿಸ್ಕೊಳ್ಳೋಕೆ ಆಗ್ತಿಲ್ಲ. ನೀವು ಮಾಡಿ ತೋರಿಸಿ ಅದನ್ನ ಅಂತ ಹೇಳಿ ಕಳಿಸಿರಬಹುದು. ಸೋಮಣ್ಣವರು ಎಸ್ ಅಂತ ಹೇಳಿ ಬಂದಿದ್ದಾರೆ. ಹಾಗಾದ್ರೆ ರಾಮುಲು ರೆಡ್ಡಿ ಅವರ ಜೊತೆಗೆ ಮೀಟಿಂಗು, ರಾಮುಲು ಮತ್ತು ರೆಡ್ಡಿ ಅವರನ್ನ ಒಟ್ಟಿಗೆ ಕೂರಿಸಿ ಮಾತಾಡಿಸಿ ಅಲ್ಲೆಲ್ಲ ಬಳ್ಳಾರಿ ರಾಜಕಾರಣದಲ್ಲಿ ಸರಿ ಮಾಡೋದಂತೆ. ಬಳ್ಳಾರಿಯಲ್ಲಿ ರೆಡ್ಡಿ ರಾಮುಲು ಸಂಧಾನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಈಗ ಸೋಮಣ್ಣವರು. ಮತ್ತೆ ಈ ಕಡೆ ರೇಣುಕಾಚಾರ್ಯ ಅವ್ರ ಜೊತೆಗೆ ಡೆಲ್ಲಿಯಲ್ಲೇನೋ ಮೀಟಿಂಗ್ ಮಾಡಿದ್ದಾರಂತೆ. ಸಿದ್ದೇಶ್ವರ್ ಟೀಮ್ ಭೇಟಿಗೂ ಕೂಡ ತಯಾರಿ ಆಗಿದೆ ಅಂತೆ. ಆಯಾ ಜಿಲ್ಲೆಗಳಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸೋದು ಮತ್ತು ಏನೇನು ಸಮಸ್ಯೆಗಳಿದೆಯೋ ವಿಜಯೇಂದ್ರ ಅವ್ರ ಹತ್ರ ಆಗದಿರೋದನ್ನ ನಾನು ಮಾಡಿ ತೋರಿಸ್ತೀನಿ ಅಂತ ಸೋಮಣ್ಣವ್ರಿಗೆ ಟಾಸ್ಕ್ ತಗೊಂಡಿದ್ದಾರಂತೆ. ಅಥವಾ ಸೋಮಣ್ಣವರೇ ತಗೊಂಡಿಲ್ಲ ಅಂದ್ರೂ ರೆಬಲ್ ಬಣ ಅವ್ರಿಗೆ ಆ ಟಾಸ್ಕ್ ಅನ್ನ ಕೊಡುವಂತೆ, ಜವಾಬ್ದಾರಿಯನ್ನ ಕೊಡುವಂತೆ ನಿರಂತರ ಪ್ರಯತ್ನ ಅಂತೂ ಮಾಡ್ಕೊಂಡು ಬಂದಿದೆ. ವಿಜಯೇಂದ್ರ ಬಿಟ್ಟು ಬೇರೆ ಯಾರನ್ನಾದ್ರೂ ಮಾಡಿ ಅನ್ನೋ ರೀತಿ ಡಿಮ್ಯಾಂಡ್ ಅದು. ನಿನ್ನೆ ಅಷ್ಟೇ ಯತ್ನಾಳ್ ಅವರೊಂದು ಪೋಸ್ಟ್ ಹಾಕೊಂಡಿದ್ರು. ಅದರ ಅರ್ಥ ಏನು ಅನ್ನೋದಕ್ಕೆ 2-3 ಆಯಾಮಗಳಲ್ಲಿ ಚರ್ಚೆ ಆಯ್ತು. ನಾವು ಕೂಡ ಅದನ್ನು ರಿಪೋರ್ಟ್ ಮಾಡಿದ್ವಿ. ಶೀಘ್ರದಲ್ಲೇ ರಾಜ್ಯದಲ್ಲಿ ಶುಭ ಸುದ್ದಿ ಅಂತ ಹಾಕೊಂಡ್ರು. ಶುಭ ಸುದ್ದಿ ಅಂದ್ರೇನು? ಒಂದೋ ಯತ್ನಾಳ್ಗೆ ಏನಾದರೂ ಸಿಕ್ಕಿದ್ರೆ ಅದು ಅವ್ರಿಗೆ ಶುಭ ಸುದ್ದಿ.
ಇಲ್ಲ ವಿಜಯೇಂದ್ರ ಅವ್ರಿಗೆ ಕೆಟ್ಟದಾದರೆ ಅವ್ರಿಗೆ ಶುಭ ಸುದ್ದಿ, ಅದು ಯತ್ನಾಳ್ ಅವ್ರಿಗೆ ಶುಭ ಸುದ್ದಿ. ಎರಡರೊಳಗೆ ಯಾವುದು ಅನ್ನೋ ಚರ್ಚೆ ಆಯಿತು. ರಾಜ್ಯಾಧ್ಯಕ್ಷ ಕುರ್ಚಿಗೆ ಹೊಸಬರು ಬರ್ತಿದ್ದಾರೆ ಅಂತ ಅದೇ ರೆಬಲ್ ಟೀಮ್ನವರು ಮಾತಾಡ್ತಿರೋದ್ರಿಂದ ಅದನ್ನೇ ಅವರು ಶುಭ ಸುದ್ದಿ ಅಂತ ಹಾಕ್ಕೊಂಡಿರಬಹುದಾ ಅಂತ ಚರ್ಚೆ ಆಗ್ತಿದೆ. ಇಲ್ಲ ವಿಜಯೇಂದ್ರ ಅವ್ರಿಗೆ ಪಟ್ಟ ಫಿಕ್ಸ್ ಅಂತ ಅವರು ಹೊಸ ಪಕ್ಷ ಕಟ್ಟಿ ಅಧಿಕೃತವಾಗಿ ಇವರು ಎಲ್ಲರೂ ಪಕ್ಷದ ಒಳಗಿರುವಂತಹ ರೆಬಲ್ಗಳು ಕೂಡ ಯತ್ನಾಳ್ ಜೊತೆ ಸೇರ್ಕೊಳ್ತಾರ ಅನ್ನೋ ರೀತಿ ಎರಡು ಆಯಾಮದಲ್ಲಿ ಚರ್ಚೆ ಆಯಿತು. ಹಾಗಾದ್ರೆ ಈಗ ಆಗ್ತಿರೋದೇನು? ಇದ್ದಕ್ಕಿದ್ದಂತೆ ಸೋಮಣ್ಣವರು ಈ ರೀತಿ ಶಕ್ತಿ ಪ್ರದರ್ಶನಕ್ಕೆ ಇಳಿದಿದ್ದಾರೆ ಮತ್ತು ತನ್ನ ನಾಯಕತ್ವದಲ್ಲಿ ನಾನು ಏನು ಮಾಡಬಲ್ಲೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಅಖಾಡಕ್ಕೆ ಧುಮುಕಿದ್ದಾರೆ ಸೋಮಣ್ಣವರು. ಸೋಮಣ್ಣವರ ನೇತೃತ್ವದಲ್ಲಿಯೇ ಪಕ್ಷ ಮುನ್ನಡೆಸಿದ್ರೆ ಹೇಗೆ ಅನ್ನೋ ಆಲೋಚನೆಗೆ ಹೈಕಮಾಂಡ್ ಬಂದುಬಿಟ್ಟಿದೆಯಾ? ಸೋಮಣ್ಣವ್ರಿಗೆ ನಾಯಕತ್ವ ಕೊಟ್ರೆ ಹೇಗೆ ಅನ್ನುವಂಥ ಆಲೋಚನೆಗೆ ಬಿತ್ತ ಹಾಗಾದ್ರೆ ಹೈಕಮಾಂಡು. ಹಾಗಾದ್ರೆ ಮುಂದಿನ ಚುನಾವಣೆಗೆ ಅವರದ್ದೇ ನಾಯಕತ್ವ ಅಂತ ಕೇಳಿದ್ರೆ ಅಲ್ಲಿ ಬೇರೆ ರೀತಿಯಲ್ಲಿ ಟ್ವಿಸ್ಟ್ ಕೊಡ್ಬೋದು ಹೈಕಮಾಂಡ್. ಆ ರೀತಿ ಹೇಳಕ್ಕಾಗಲ್ಲ. ಈಗ ಇವರು ಒಗ್ಗಟ್ಟಿನಿಂದ ಕರ್ಕೊಂಡು ಹೋಗ್ತಾರೆ ಅನ್ನೋದು ಲೆಕ್ಕಾಚಾರ ಇರಬಹುದು. ಅಂದರೆ ಈಗ ಅಟ್ಲೀಸ್ಟ್ ರೆಬಲ್ ಬಣ ಒಪ್ಕೊಳ್ಳುತ್ತೆ, ಸೀನಿಯರ್ ಆಗಿರೋದ್ರಿಂದಾಗಿ ಬೇರೆಯವ್ರ ಜೊತೆಗೂ ಘರ್ಷಣೆ ಮತ್ತೊಂದು ಆಗದೆ ಎಲ್ಲ ಟೀಮು ಸ್ವಲ್ಪನಾದರೂ ಸಮಾಧಾನವಾಗಿ ಇರುತ್ತೆ ಅನ್ನೋ ಥರ ಏನಾದರೂ ಲೆಕ್ಕ ಹಾಕ್ತಿದೆಯಾ ಹೈಕಮಾಂಡು. ಆಮೇಲೆ ಎಲೆಕ್ಷನ್ ನಾಯಕತ್ವ ಸಾಮೂಹಿಕವಾಗಿ ಹೈಕಮಾಂಡ್ ನಾಯಕತ್ವ ಆಗುತ್ತೆ. ಅದು ಸಾಮಾನ್ಯವಾಗಿ ಬೇರೆ ರಾಜ್ಯಗಳಲ್ಲಿ ಉತ್ತರದಲ್ಲೆಲ್ಲ ಹೆಂಗೆ ನಡೆಯುತ್ತೆ ನೋಡಿ, ಮೋದಿ ಅಮಿತ್ ಶಾ. ಅದೇ ರೀತಿಯಲ್ಲಿ ಇಲ್ಲೂ ಒಂದು ಪ್ರಯೋಗ ಆಗಲಿ, ಎಷ್ಟು ವರ್ಷ ಅಂತ ಸಿಂಗಲ್ ಲೀಡರ್ ಅಥವಾ ಇಲ್ಲಿ ಯಾರೋ ಒಬ್ಬರ ನಾಯಕರನ್ನ ಸೃಷ್ಟಿ ಮಾಡಿ ಅವರು ಸುತ್ತ ನಡೆಸೋದು ಡೇಂಜರಸ್ಸು. ಹಾಗಾಗಿ ಡೆಲ್ಲಿಯಲ್ಲಿ ಎಲೆಕ್ಷನ್ ಗೆದ್ದಿದ್ದೀವಿ ನಾವು, ಹೊಸಬರನ್ನ ತಂದು CM ಮಾಡಿದ್ದೀವಿ, ಅಂಥ ಪ್ರಯೋಗ ಯಾಕೆ ಆಗಬಾರ್ದು? ಒಂದು ಸಲ ಕರ್ನಾಟಕದಲ್ಲಿ ಹಿಂದುತ್ವಕ್ಕೆ ಬೆಲೆ ಇದೆಯಲ್ಲ ಅನ್ನೋ ಥರ ಆಲೋಚನೆ ಏನಾದ್ರು ಮಾಡ್ತಿದ್ಯಾ ಹೈಕಮಾಂಡ್? ಸದ್ಯಕ್ಕೆ ಸೋಮಣ್ಣವ್ರನ್ನ ಮಾಡೋದು ಹಂಗಂತ ಮುಂದೆ ಅವರೇ CM ಆಗ್ತಾರೆ ಅಧಿಕಾರ ಸಿಕ್ಕರೆ ಅನ್ನೋ ಆಲೋಚನೆ ತನಕ ಹೋಗಿರುತ್ತೆ ಅಂತ ಅಲ್ಲ. ಮುಂದೆ ಏನು ಬೇಕಾದರೂ ಟ್ವಿಸ್ಟು ಎಲೆಕ್ಷನಲ್ಲಿ ಕೊಡಬಹುದು ಹೈಕಮಾಂಡು. ಈಗ ಸದ್ಯಕ್ಕಂತೂ ಈ ಕಿತ್ತಾಟಕ್ಕೆ ಪರಿಹಾರ ಕೊಡಬೇಕಂದ್ರೆ ಇಬ್ಬರನ್ನು ಬಿಟ್ಟು ಮೂರನೇವ್ರನ್ನ ತರಬೇಕು ಅನ್ನೋದಿರಬಹುದು. ಆಲೋಚನೆ ಆ ರೀತಿಯದ್ದೊಂದು ಇರಬಹುದು. ಯತ್ನಾಳ್ ಅವರು ಪಕ್ಷಕ್ಕೆ ವಾಪಸ್ ಆಗ್ತಾರಾ ಆ ಚರ್ಚೆನೂ ಇದೆ. ಸೋಮಣ್ಣವ್ರಿಗೂ ಪಟ್ಟ ಕಟ್ಟಿ ಯತ್ನಾಳ್ ಅವ್ರನ್ನೂ ತಂದು ಆ ಥರ ಮಾಡೋದು ಡೌಟು. ಯಾಕಂದರೆ ಎರಡೆರಡು ರಿಸ್ಕ್ ತೊಗೊಂಡು BSY ಬಣ ಕಂಪ್ಲೀಟ್ ಆಗಿ ಸಿಡ್ದೇಳೋ ಥರ ಆಗ್ಬಿಡುತ್ತೆ ಆಮೇಲೆ ಯತ್ನಾಳ್ ಅವರು ವಾಪಸ್ ಬಂದುಬಿಟ್ರೆ. ಹಾಗಾಗಿ ವಿಜಯೇಂದ್ರಗೆ ಏನಾದರೂ ಸ್ಥಾನಮಾನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆ ಥರ ಏನಾದರೂ ಮಾಡ್ತಾರಾ? ಹಾಗಾದರೆ ಅಧ್ಯಕ್ಷರನ್ನಾಗಿ ಸೋಮಣ್ಣವರನ್ನು ತಂದಿದ್ದೇ ಹೌದಾದರೆ ಯತ್ನಾಳ್ ಸದ್ಯಕ್ಕೆ ಹೊರಗಡೆನೇ ಇರೋ ಥರ ನೋಡ್ಕೊಳ್ತಾರ? ಈ ಥರ ಆಯಾಮಗಳು ಈಗ ದಿಢೀರಂತ ತೆರೆದುಕೊಂಡಿರೋದು. ಇಷ್ಟು ದಿನ ಆಯಾಮ ಇರಲಿಲ್ಲ. ಸರ್ಜರಿ ಮಾಡ್ತಾರೆ, ಕೋರ್ ಕಮಿಟಿಲಿ ಚೇಂಜಸ್ ಮಾಡ್ತಾರೆ, ಬಟ್ ವಿಜಯೇಂದ್ರ ಇರ್ತಾರೆ ಅಂತಾನೆ ಇದ್ದಿದ್ದು. ಈಗ ದಿಢೀರ್ ಅಂತ ಸೋಮಣ್ಣವರು ಅಖಾಡಕ್ಕೆ ಧುಮುಕಿರೋದು ಮಾತ್ರ ಕುತೂಹಲಕಾರಿಯಾಗಿದೆ. ಏನು ಮಾಡೋಕೆ ಹೊರಟಿದೆ ಹೈಕಮಾಂಡ್ ಹಾಗಾದ್ರೆ ಅಂತ. ಇನ್ನೊಂದು ವಾರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಹೆಸರು ಘೋಷಣೆ ಆಗುತ್ತೆ. BJP ರಾಷ್ಟ್ರೀಯ ಅಧ್ಯಕ್ಷರು ಯಾರು ಆಗ್ತಾರೆ, RSS BJP ಸಹಮತದಲ್ಲಿ ಯಾರು ಆಯ್ಕೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಮಾನ್ಸೂನ್ ಸೆಷನ್ಗೂ ಮುನ್ನ. ಸೊ ಆ ಹೊತ್ತಿಗೆ ರಾಜ್ಯಾಧ್ಯಕ್ಷರು ಘೋಷಣೆ ಆಗುತ್ತಾ ಅಥವಾ ಅದಾದಮೇಲೆ ಇನ್ನೂ ಸ್ವಲ್ಪ ಟೈಮ್ ತಗೊಂಡು ಘೋಷಣೆ ಮಾಡ್ತಾರಾ ಅನ್ನೋದೇ ಇರೋದು. ಯಾಕಂದರೆ 19 ರಾಜ್ಯಗಳಲ್ಲಂತೂ ಅಧ್ಯಕ್ಷರ ಆಯ್ಕೆ ಆಗಿದೆ. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೇನು ಟೆಕ್ನಿಕಲಿ ಪ್ರಾಬ್ಲಮ್ ಇಲ್ಲ. ಕರ್ನಾಟಕದೊಂದು ಉಳಿಸ್ಕೊಳ್ಬಹುದು ಬೇಕಾದರೆ, ಪರಿಸ್ಥಿತಿ ಪೂರಕವಾಗಿದೆ. ಸೊ ಈ ಹೊಸ ಪ್ರಯೋಗಕ್ಕೆ ಕೈ ಹಾಕ್ತಾ ಇದೆಯಾ ಹೈಕಮಾಂಡ್ ಅನ್ನೋದು ಈಗ ಇದ್ದಕ್ಕಿದ್ದಂತೆ ಮುಂಚೂಣಿಗೆ ಬರ್ತಿರೋದು. ನೋಡಿ, ಪ್ರಹ್ಲಾದ್ ಜೋಶಿ ಅವರಿಗೆ ಅವರ ಖಾತೆಗೆ ಸಂಬಂಧಪಟ್ಟಂತೆ ಮೋದಿಯವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪಳಿಯುಳಿಕೆಯೇತರ ಇಂಧನದಲ್ಲಿ 5 ವರ್ಷ ಮೊದಲೇ ಗುರಿ ಸಾಧನೆ ಅವರ ಇಲಾಖೆಯಲ್ಲಿ ಅನ್ನೋದು, ಅಂದರೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಕ್ಕಿಂತ ಮುಂಚೆನೇ ಗುರಿ ಸಾಧನೆ ಮಾಡಿದ್ದಕ್ಕೆ ಪ್ರಹ್ಲಾದ್ ಜೋಶಿ ಅವರ ಟ್ವೀಟ್ ನೋಡಿ ಸಂತಸವನ್ನು ಹಂಚಿಕೊಂಡಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಅದ್ಭುತವಾದ ಸಾಧನೆ ಮಾಡಿದೆ, ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರ ದೂರದೃಷ್ಟಿತ್ವ ಕಾರಣ, ಅವರ ಇಚ್ಛಾಶಕ್ತಿ ಕಾರಣ ಅಂತ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ. ಸಾಂಪ್ರದಾಯಿಕ ಸೌರ ಫಲಕಗಳನ್ನು ಬಳಕೆ ಮಾಡೋದಿರಬಹುದು, ಒಂದು ಕ್ರಾಂತಿಕಾರಿ ಬದಲಾವಣೆಗೆ ನಾಂದಿ ಹಾಡಲಾಗಿದೆ. ಪ್ರಹ್ಲಾದ್ ಜೋಶಿ ಅವರು ಉತ್ತಮವಾದ ವರ್ಕ್ ಮಾಡಿದ್ದಾರೆ ಅಂತ ಬೆನ್ನು ತಟ್ಟಿದ್ರು ಮೋದಿ ಅವರು. ಸೊ ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಮೋದಿ ಅಮಿತ್ ಶಾ ಅವ್ರಿಗಿದೆ. ಪ್ರಹ್ಲಾದ್ ಜೋಶಿ ಅವರ ಫೀಡ್ಬ್ಯಾಕ್ ಕೂಡ ಅಲ್ಲಿ ಸ್ವೀಕಾರ ಆಗ್ತಾ ಇರುತ್ತೆ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ. ಪ್ರಹ್ಲಾದ್ ಜೋಶಿ ಅವರು ಹೈಕಮಾಂಡ್ ಹೇಳಿದಂತೆ ಸಂಧಾನ ಮಾಡಿದ್ರು. ಸಂಧಾನ ಮಾಡಿದಾಗ ಏನು ಔಟ್ಪುಟ್ ಸಿಕ್ತು ಅನ್ನೋದನ್ನು ಹೈಕಮಾಂಡ್ಗೆ ಹೋಗಿ ಅವ್ರು ಹೇಳೇ ಇರ್ತಾರೆ. ಸೊ ಇದೆಲ್ಲವೂ ವಿಜಯೇಂದ್ರ ಅವ್ರಿಗೆ ಮುಳುವಾಯ್ತಾ? ಸಂಧಾನದಲ್ಲಿ ಯಾವ ಫಲವೂ ಸಿಗಲಿಲ್ಲ. ಸೊ ಜೋಶಿ ಅವರ ಇನ್ಪುಟ್ಟು, ಸೋಮಣ್ಣನವರ ಔಟ್ಪುಟ್ ಈಗ ಬಂದರೆ
ಟಾಸ್ಕ್ ಅನ್ನ ಕೈಗೆತ್ಕೊಂಡು ಅವ್ರು ಕಂಪ್ಲೀಟ್ ಮಾಡಿ ತೋರಿಸಿದ್ರೆ ಬಹುದೊಡ್ಡ ಬದಲಾವಣೆ ಕರ್ನಾಟಕ ಬಿಜೆಪಿಯಲ್ಲಿ ನಡೆಯಬಹುದು ಅನ್ನೋ ಥರದ ಒಂದು ಡೆವಲಪ್ಮೆಂಟ್ ಆಗ್ತಿದೆ. ನೋಡ್ಬೇಕು ಏನ್ ನಿರ್ಧಾರ ಅಂತಿಮವಾಗಿ ಆಗುತ್ತೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.